ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇದ್ದೀವಿ ಕೂರ್ಗ್ಗೆ. ಫಸ್ಟು ನಾವು ಮಾರ್ನಿಂಗ್ 5 o'clockಗೆ ಬಿಟ್ಟಿದ್ದೀವಿ ಮನೇನ. ಆ್ಯಂಡ್ ಸುಮಾರು ಪ್ಲೇಸಸ್ ಕವರ್ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಇದೆ. ಓಕೆ, ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂತ ನಾನು ನಿಮಗೆ ಇವಾಗ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫಸ್ಟ್ ನನ್ನ ಜೊತೆ ಇದ್ದಾರೆ ಪುನೀತ್. ಓಕೆ, ನೆಕ್ಸ್ಟ್ ಇದ್ದಾರೆ ಬ್ಯೂಟಿ ಕ್ವೀನ್ ಒಬ್ಬರು ಇದ್ದಾರೆ ನಮ್ಮ ಜೊತೆ. ಓಕೆನಾ, ಯಾರು ಅಂತ ಇವಾಗ ತೋರಿಸ್ತೀನಿ ನೋಡಿ. ಹಾಯ್ ಸಹನಾ. ಹಾಯ್ ಹಾಯ್, ಹೇಗಿದ್ಯಾ? ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ಯಾ? ನನ್ ಮೇಲೆ ಆಣೆ ಇಟ್ಟು ನನ್ ವೈಟ್ ಕಾಣಿಸ್ತಾ ಇದ್ದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಕಾಣಿಸ್ತಿದ್ಯಾ? ಹೌದು. ಏನಂದ್ರೆ ನಾವು ಟ್ರಿಪ್ ಪ್ಲಾನ್ ಮಾಡಿ ತುಂಬಾ ದಿನ ಆಗಿತ್ತು. ಏನಕ್ಕಂದ್ರೆ ಇವ್ರು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ಬರೋದಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಇವಾಗ ನಾವು ಅದು ಸಡನ್ ಪ್ಲಾನ್ ಮಾಡಿದಲ್ವಾ? ಹೌದು, ಸಡನ್ ಪ್ಲಾನ್ ಮಾಡಿದ್ವಿ. ಕೂರ್ಗೋಗಿ ಹೋಗ್ತಾ ಇದೀವಿ ನಾವು. ನೋಡಿ, ಅಲ್ಲಿದೆ ನಮ್ಮಲ್ಲಿ. ಇಲ್ಲಿ ಬಂದು ಸುಮ್ಮನೆ ನೈಟ್ ಮೆಸೇಜ್ ಮಾಡಿ ಸಡನ್ ಪ್ಲಾನ್ ಮಾಡಿ ಇವರು 5 o'clock ಕರ್ಕೊಂಡು ಬಂದಿದ್ದಾರೆ. ನನಗೇನೋ ಗೊತ್ತಿಲ್ಲ. ನೈಟ್ 10 ಕಾಲ್ ಮಾಡಿ ಹೇಳಿರೋದು. ಆದ್ರೆ ನಾನು ಇವತ್ತು ಬ್ಯುಸಿ ಇದ್ದೆ, ಬೇರೆ ಸ್ಕೆಡ್ಯೂಲ್ ಇತ್ತು. ಬಟ್ ಅದೇ ನನ್ ಮೇಲೆ ಆಣೆ ಇಟ್ಟು ನಾನು ಅದನ್ನ ಪಕ್ಕಕ್ಕಿಟ್ಟು ಬಂದಿದ್ದೀನಿ ನಮಗೋಸ್ಕರ. ಇವ್ರಿಗೋಸ್ಕರ. ಅದೆಲ್ಲ ಕಾರಣ. ಓಕೆ, ಕೂರ್ಗಲ್ಲಿ ಯಾವ್ಯಾವ ಪ್ಲೇಸ್ ಕವರ್ ಮಾಡಬೇಕು ಅಂತಿದ್ದೀವಿ ನಾವು. ನಾವು ಕೂರ್ಗೆ ಸುಮಾರು ಸಲ ಬಂದಿದ್ದೀವಿ. ಬಟ್ ಏನಂದ್ರೆ ಅದೇ ಪ್ಲೇಸ್ಗೆ ಹೋಗ್ತಿದ್ವಿ. ಅದೇ ಗೋಲ್ಡನ್ ಟೆಂಪಲ್, ನಿಸರ್ಗಧಾಮ, ದುಬಾರೆ, ಅದಕ್ಕೆ ಹೋಗ್ತಾ ಇದ್ವಿ. ಇವತ್ತು ಬೇರೆ ಕಡೆ ಕುಶಾಲನಗರ್ ಸೈಡು, ಸೋಮವಾರಪೇಟೆನ ಅದು ಆ ಸೈಡ್ ಹೋಗ್ತಾ ಇದ್ದೀವಿ. ಅಲ್ಲಿ ಬೆಟ್ಟ ಮತ್ತೆ ಯಾವುದು ಫಾಲ್ಸ್ ಇದೆ. ಅದನ್ನ ಮುಗಿಸ್ಕೊಂಡು ಎಲಿಫೆಂಟ್ ಕ್ಯಾಂಪಿಗೆ ಬರ್ಬೇಕಂತ ಅನ್ಕೋತಾ ಇದ್ದೀವಿ. ನೋಡೋಣ ಏನಾಗುತ್ತೆ. ಹಾಯ್ ಗಾಯ್ಸ್, ನಾವೀಗ ಬಂದಿದ್ದೀವಿ ಕೋಟೆ ಬೆಟ್ಟದ ಕಡೆ. ಕೂರ್ಗಲ್ಲಿ ಅದು ಪಿರಿಯಾಪಟ್ಟಣ ಸೈಡ್ ಬಂದರೆ ಕುಶಾಲನಗರ್, ಸೋಮರಾಜ್ ಏನೇದು ಸೋಮವಾರಪೇಟೆ, ಸಾರಿ ನೇಮ್ ಗೊತ್ತಿಲ್ಲ. ಅಲ್ಲಿ ಕೋಟೆ ಬೆಟ್ಟ ಅಂತ ಇದೆ, ಅಲ್ಲಿಗೆ ಬಂದಿದ್ದೀನಿ. ಇಲ್ಲೇನು ವಿಶೇಷ ಅಂದರೆ ಈಶ್ವರ ದೇವರು ನಾವು ಇಲ್ಲಿ ಈಶ್ವರ ದೇವಸ್ಥಾನ ಫೇಮಸ್ ಅಂತ ಹೇಳಿದ್ರು. ಅದು ಈ ಟೈಮ್ನಲ್ಲಿ ಫೇಮಸ್ ಅಂತೆ. ಅದು ಫಾಗ್ ಎಲ್ಲ ಇರುತ್ತೆ ಅಂದರು. ಆದರೆ ನಾವೀಗ ಹತ್ತತ್ರ 9 o'clock ಆಗಿದೆ. ನೋಡಬೇಕು ಇರುತ್ತಾ ಇರಲ್ವಾ ಅಂತ. ನೋಡಿ, ಇವರು ಮದುವೆ ಆಗಿ 2 years ಆದರೂ ಎಷ್ಟು ಇದ್ದಾರೆ ಅಂದರೆ ಹೇಳೋಕ್ಕೆ ಆಗಲ್ಲ ಅದನ್ನ. ಬಟ್ ಏನಂದರೆ ಇವರು ಟ್ರಿಪ್ ಅಂತ ಜಾಸ್ತಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ರಿ. ಈ ಟೈಮು ಕೂರ್ಗ್ ಕಡೆ ಬಂದಿದ್ದೀರಾ, ಏನು ಅನಿಸ್ತಾ ಇದೆ? ತುಂಬ ಎಕ್ಸೈಟ್ಮೆಂಟ್ ಇದೆ ಹೇಗಿರುತ್ತೆ ಅಂತ. ಬಿಕಾಸ್ ಇವ್ರು ಫಸ್ಟ್ ಟೈಮ್. ಅದೇ ಶ್ವೇತಾ ಅವರೇ, ನೀವು ತುಂಬ ಸಲ ಒಂದು 3-4 ಟೈಮ್ಸ್ ಬಂದಿದ್ದೀವಿ. ಓಕೆ. ಕಾಲೇಜಲ್ಲಿದ್ದಾಗ ಒಂದ್ಸಲ ಬಂದಿದ್ದೆ, ಆಫೀಸಿಂದ ಒಂದ್ಸಲ ಬಂದಿದ್ದೆ. ನಾನು ಸಹನ ಎಲ್ಲ ಸಪ್ರೇಟಾಗಿ ಒಂದ್ಸಲ ಬಂದಿದ್ವಿ. ಸುಮಾರು ಸಲ ಕೂರ್ಗೋಗಿ ಬಂದಿದ್ದೀವಿ. ನಮಗೆ ಸ್ವಲ್ಪ ಬಟ್ ಅಂದರೂ ಈ ಟೈಮ್ನಲ್ಲಿ ಬರ್ಲಿಕ್ಕೆ ಚೆನ್ನಾಗಿದೆ. ಹೌದು. ಸಮ್ಮರ್ ಟೈಮಲ್ಲಿ ಬಂದರೆ ಏನಷ್ಟು ಚೆನ್ನಾಗಿರಲ್ಲ, ಬಿಸಿಲು ಎಲ್ಲೂ ಓಡಾಡೋಕ್ಕಾಗಲ್ಲ. ಬಟ್ ಅಂದರೂ ಮಜಾ ಮಾಡಿದ್ವಿ, ಯಾಕಂದ್ರೆ ಫ್ರೆಂಡ್ಸ್ ಎಲ್ಲ ಇದ್ವಲ್ಲ, ಮಜಾ ಮಾಡಿದ್ವಿ. ಈ ಸಲ ನಾವು 4 members ಹೋಗ್ತಾ ಇದ್ದೀವಿ. ಶ್ವೇತಾ, ನೀವೇ ಮಾತಾಡ್ತಾ ಇದ್ದೀರಾ? ನಿಮ್ಮ ಹಸ್ಬೆಂಡ್ ಏನು ಮಾತಾಡ್ತಾ ಇಲ್ಲ? ಮಾತಾಡಿಸ್ತೀನಿ, ಮಾತಾಡ್ಲಿ. ಹೇಗಿದೆ ನಿಮಗೆ? ಏನು ಅನಿಸ್ತಾ ಇದೆ? ಕೂರ್ಗ್ ಹೋಗ್ತಾ ಇದ್ದೀರಾ ಫಾರ್ ದ ಫಸ್ಟ್ ಟೈಮ್? ಏನು ಅನಿಸ್ತಾ ಇದೆ? ಅವ್ರು ಡಿಂಪಲ್ ಬರುತ್ತೆ ಅಂತಾನೆ ನಗ್ತಾ ಇದ್ದಾರೆ. ದೇವರು ಕೊಟ್ಟ ಕಲೆ ಅದು. ಏನ್ ಅನ್ಸ್ತಾ ಇದೆ ಪುನೀತ್ ಅವರೇ ನಿಮ್ಗೆ? ಎಕ್ಸೈಟ್ಮೆಂಟ್. ಓಕೆ, ನಿಮಗೆ ಜಾಸ್ತಿ ಟ್ರೆಕ್ಕಿಂಗ್ ಆ ಥರ ಇಷ್ಟ. ಬಟ್ ಈ ಟೈಮ್ ಕೂರ್ಗ್ ಕಡೆ ಬಂದಿದ್ದೀರಾ, ಏನು ಅನಿಸ್ತಾ ಇದೆ? ಇದೊಂದು ಎಕ್ಸ್ಪೀರಿಯನ್ಸ್ ಮಾಡೋಣ, ಹೆಂಗಿರುತ್ತೆ ನೋಡೋಣ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಬಂದಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ನೀವೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ? ಅದು ಇವ್ರಿಗೋಸ್ಕರನೇ ಆ್ಯಕ್ಚುಲಿ ನಾವು. ಅದೇನೆ, ಅದು ನಿಜ. ಹೌದು. ಟಚ್ ಮಾಡ್ಬಿಟ್ರಲ್ಲ. ನೋಡಿ, ನಿಮಗೋಸ್ಕರ ನಾವು 3 ಜನನೂ ಇದ್ದೀವಿ. ಹೌದೌದೌದು. ಆ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿತ್ತು. ಫೋಟೋದ ಕೆಳಗಡೆ ಹಾಕ್ತೀನಿ ನೋಡಿ.
ಹಾಯ್ ಗಾಯ್ಸ್, ನಾವಿಲ್ಲಿ ಉಡುಪಿ ವೆಜ್ ಹೋಟೆಲಲ್ಲಿ ಟಿಫನ್ ಮಾಡಿದ್ವಿ. ಬರೀ ದೋಸೆ ಮತ್ತು ಇಡ್ಲಿ ಅಷ್ಟೇ ಇದ್ದಿದ್ದು. ಪ್ಲೇನ್ ದೋಸೆ ಮತ್ತು ಸೆಟ್ ದೋಸೆ ಎರಡೇ ಇದ್ದಿದ್ದು. ಟಿಫನ್ಗಂತೂ ಇಷ್ಟು ಬೇಗ ಅಂತೂ ಸಿಗಲ್ಲ. ನಾವು ಬಂದಿದ್ದೀವಿ ಕೋಟೆ ಬೆಟ್ಟ, ಫುಲ್ ಫಾಗು. ಹಾಯ್ ಗಾಯ್ಸ್, ನೋಡಿ ಕೋಟೆ ಬೆಟ್ಟದಲ್ಲಿ ಎಷ್ಟು ಫಾಗ್ ಇದೆ ಅಂತ. ಆ್ಯಕ್ಚುಲಿ ನಾವೇ ಫಸ್ಟ್ ಬಂದಿದ್ದೀವಿ, ಯಾರಂದರೆ ಯಾರೂ ಇಲ್ಲ ಇಲ್ಲಿ. ನಮಗಂತೂ ಫುಲ್ ಖುಷಿ ಆಗ್ತಾಯಿದೆ. ನೇಚರ್ ಅಂತೂ ಸಕ್ಕತ್ತಾಗಿದೆ. ಇವತ್ತು ಸ್ವಲ್ಪ ಲೈಟಾಗಿ ಡ್ರಿಸ್ಲಿಂಗ್ ಆಗ್ತಾಯಿದೆ. ಗಾಯ್ಸ್ ನೋಡಿ ಗಾಯ್ಸ್, ಎಷ್ಟು ಫಾಗ್ ಇದೆ ಅಂದರೆ ನಿಜವಾಗ್ಲೂ ಇದನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಗೈಸ್, ಈ ಥರ ವೆದರಲ್ಲಿ ಅದು ಈ ಥರ ಪ್ಲೇಸಿಗೆ ಬಂದು ರೀಲ್ಸ್ ಮಾಡದೆ ಹೋಗೋಕ್ಕಾಗುತ್ತಾ? ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ತೂರಿ ಗೋಲ್ಡನ್ ನಂಬಾರಿ 13 ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಗೈಸ್, ಬೆಟ್ಟದಲ್ಲಿ ಮಳೆ ಜೋರಾಯಿತು. ಸೊ ನಾವು ಅಲ್ಲಿಂದ ಹೊರಟು ಇವಾಗ ಕೋಟೆ ಅಬ್ಬೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಗೈಸ್, ಮಳೆ ಯಾಕೋ ಸ್ಟಾಪೇ ಆಗ್ತಾಯಿಲ್ಲ. ನಾವು ಇವಾಗ ತಾನೇ ಕೋಟೆ ಅಬ್ಬೆ ಫಾಲ್ಸಿಗೆ ಬಂದ್ವಿ. ನೋಡಿ, ನಾವು ಬಿಸಿ ಬಿಸಿಯಾಗಿ ಮ್ಯಾಗಿ ತಿಂತಾಯಿದ್ದೀವಿ. ಗೈಸ್, ಕೋಟೆ ಅಬ್ಬೆ ಫಾಲ್ಸ್ ಮುಗಿಸ್ಕೊಂಡು ನಾವು ಗ್ಲಾಸ್ ಬ್ರಿಡ್ಜಿಗೆ ಬಂದ್ವಿ. ಇಲ್ಲೂ ಮಳೆ ಜಾಸ್ತಿ ಆಯಿತು. ಸೊ ಇಲ್ಲೊಂದು ರೀಲ್ಸ್ ಮಾಡ್ಕೊಂಡು ಹೊರಟ್ಬಿಟ್ವಿ. ಎಳೆಗರಿಕೆ ವಯಸ್ಸಿಗೆ ಬಂತು, ನಾ ಹೆಜ್ಜೆ ಇಟ್ಟಾಗ ಶ್ರೀಗಂಧಕ್ಕೂ ಆಶ್ಚರ್ಯವೂ ತೆನೆ ತೆನೆಗೂ ಮೀಸೆ ಬಂತು, ನಾ ಕೈ ಇಟ್ಟಾಗ ಹೂವೆಲ್ಲವೂ ಗಂಡಾದವು. ನನ್ನ ಅಂದ ನೋಡೋಕೆ, ಸ್ವಂತ ಮಾಡಿಕೊಳ್ಳೋದಕ್ಕೆ ನಾನು ನಾನಂತ ಎಲ್ಲರಿಗೂ ಧಾವಂತ. ಸುಂದ್ರಿ ಯಾರು ಅನ್ನೋ ಸ್ಪರ್ಧೆ ನೋಡೋ ಭೂಮಿ. ಆ ಗಿಳಿನ ಈ ಹೊಳೆನ, ಆ ಎಲೆನ ಈ ನೆಲನ, ಆ ಮೊಲನ ಈ ಮಳೆನ ನಾನು ಮಾತ್ರನ.